ನಿಮ್ಮ ಮೊದಲನೆಯ ಪ್ರಶ್ನೆ, ಹನುಮಂತ ಯಾವ ದೇವರ ಅವತಾರ? ಆಪ್ಷನ್ ಎ ರಾಮನ ಅವತಾರ, ಆಪ್ಷನ್ ಬಿ ಗಣಪತಿಯ ಅವತಾರ, ಆಪ್ಷನ್ ಸಿ ಶಿವನ ಅವತಾರ, ಆಪ್ಷನ್ ಡಿ ವಿಷ್ಣುವಿನ ಅವತಾರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವನ ಅವತಾರ. ನಿಮ್ಮ ಎರಡನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಮೊದಲು ಸೂರ್ಯಾಸ್ತವಾಗುತ್ತದೆ? ಆಪ್ಷನ್ ಎ ಕೇರಳ ರಾಜ್ಯದಲ್ಲಿ, ಆಪ್ಷನ್ ಬಿ ಮುಂಬೈನಲ್ಲಿ, ಆಪ್ಷನ್ ಸಿ ಅರುಣಾಚಲ ಪ್ರದೇಶದಲ್ಲಿ, ಆಪ್ಷನ್ ಡಿ ಕರ್ನಾಟಕದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶದಲ್ಲಿ ಮೊದಲು ಸೂರ್ಯಾಸ್ತವಾಗುತ್ತದೆ. ನಿಮ್ಮ ಮೂರನೆಯ ಪ್ರಶ್ನೆ, ನೀಲಿ ಬಣ್ಣದ ಗುಲಾಬಿ ಎಲ್ಲಿ ಕಾಣಸಿಗುತ್ತದೆ? ಆಪ್ಷನ್ ಎ ಚೀನಾದಲ್ಲಿ, ಆಪ್ಷನ್ ಬಿ ರಷ್ಯಾದಲ್ಲಿ, ಆಪ್ಷನ್ ಸಿ ಜಪಾನ್ನಲ್ಲಿ, ಆಪ್ಷನ್ ಡಿ ಅಮೆರಿಕಾದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ನಲ್ಲಿ ನೀಲಿ ಬಣ್ಣದ ಗುಲಾಬಿ ಕಾಣಸಿಗುತ್ತದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಯಾವ ಜೀವಿಯ ಕಣ್ಣನ್ನು ತಿಂದರೆ 100 ವರ್ಷಗಳ ಕಾಲ ಬದುಕುತ್ತಾರೆ? ಆಪ್ಷನ್ ಎ ಮನುಷ್ಯನ ಕಣ್ಣನ್ನು, ಆಪ್ಷನ್ ಬಿ ಹಂದಿಯ ಕಣ್ಣನ್ನು, ಆಪ್ಷನ್ ಸಿ ಮೀನಿನ ಕಣ್ಣನ್ನು, ಆಪ್ಷನ್ ಡಿ ಬೆಕ್ಕಿನ ಕಣ್ಣನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೀನಿನ ಕಣ್ಣನ್ನು ತಿಂದರೆ 100 ವರ್ಷಗಳ ಕಾಲ ಬದುಕುತ್ತಾರೆ. ನಿಮ್ಮ ಐದನೆಯ ಪ್ರಶ್ನೆ, ಮನುಷ್ಯರಿಗಿಂತಲೂ ಹೆಚ್ಚು ಬುದ್ಧಿವಂತ ಜೀವಿಯ ಹೆಸರೇನು? ಆಪ್ಷನ್ ಎ ಹಂಸ, ಆಪ್ಷನ್ ಬಿ ಕೋಗಿಲೆ, ಆಪ್ಷನ್ ಸಿ ಪಾರಿವಾಳ, ಆಪ್ಷನ್ ಡಿ ನವಿಲು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪಾರಿವಾಳ. ನಿಮ್ಮ ಆರನೆಯ ಪ್ರಶ್ನೆ, ಅತ್ಯಂತ ಸಿಹಿಯಾದ ಹಣ್ಣಿನ ಹೆಸರೇನು? ಆಪ್ಷನ್ ಎ ಮೂಸಂಬಿ, ಆಪ್ಷನ್ ಬಿ ಸೇಬು, ಆಪ್ಷನ್ ಸಿ ಅಂಜೀರ, ಆಪ್ಷನ್ ಡಿ ದ್ರಾಕ್ಷಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಜೀರವು ಅತ್ಯಂತ ಸಿಹಿಯಾದ ಹಣ್ಣಿನ ಹೆಸರಾಗಿದೆ. ನಿಮ್ಮ ಏಳನೆಯ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಸೋಡಿಯಂ ಎಷ್ಟಿರಬೇಕು? ಆಪ್ಷನ್ ಎ 100, ಆಪ್ಷನ್ ಬಿ 135ರಿಂದ 145, ಆಪ್ಷನ್ ಸಿ 150, ಆಪ್ಷನ್ ಡಿ 180. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 135ರಿಂದ 145. ನಿಮ್ಮ ಎಂಟನೆಯ ಪ್ರಶ್ನೆ, ಪ್ಲಾಸ್ಟಿಕ್ ಕುರ್ಚಿಯಲ್ಲಿ ಹೆಚ್ಚು ಕುಳಿತರೆ ಯಾವ ಕಾಯಿಲೆಯು ಬರುತ್ತದೆ? ಆಪ್ಷನ್ ಎ ಕಾಲರ, ಆಪ್ಷನ್ ಬಿ ಮೆದುಳು ಜ್ವರ, ಆಪ್ಷನ್ ಸಿ ಮೂಲವ್ಯಾಧಿ, ಆಪ್ಷನ್ ಡಿ ಕ್ಯಾನ್ಸರ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಲವ್ಯಾಧಿ. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಯಾವ ದೇಶವು ಕೋತಿಗಳು ಸೇವೆ ಸಲ್ಲಿಸುವ ರೆಸ್ಟೋರೆಂಟ್ ಅನ್ನು ಹೊಂದಿದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಅಮೆರಿಕಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಭಾರತ.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್. ಕೋತಿಗಳು ಸೇವೆ ಸಲ್ಲಿಸುವ ರೆಸ್ಟೋರೆಂಟ್ ಅನ್ನು ಹೊಂದಿದೆ. ನಿಮ್ಮ 10ನೆಯ ಪ್ರಶ್ನೆ, ಪ್ರಪಂಚದ ಎಷ್ಟು ಶೇಕಡ ಮಾವಿನ ಹಣ್ಣನ್ನು ಭಾರತ ಬೆಳೆಯುತ್ತದೆ? ಆಪ್ಷನ್ ಎ 10%, ಆಪ್ಷನ್ ಬಿ 22%, ಆಪ್ಷನ್ ಸಿ 42%, ಆಪ್ಷನ್ ಡಿ 30%. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 45% ಮಾವಿನ ಹಣ್ಣನ್ನು ಭಾರತ ಬೆಳೆಯುತ್ತದೆ. ನಿಮ್ಮ 11ನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿಯು ನೀರಿಲ್ಲದೆ ಎಷ್ಟು ದಿನಗಳ ಕಾಲ ಬದುಕಬಲ್ಲದು? ಆಪ್ಷನ್ ಎ 10 ದಿನಗಳ ಕಾಲ, ಆಪ್ಷನ್ ಡಿ 2 ದಿನಗಳ ಕಾಲ, ಆಪ್ಷನ್ ಸಿ 3 ದಿನಗಳ ಕಾಲ, ಆಪ್ಷನ್ ಡಿ 5 ದಿನಗಳ ಕಾಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 3 ದಿನಗಳ ಕಾಲ ಒಬ್ಬ ವ್ಯಕ್ತಿಯು ನೀರಿಲ್ಲದೆ ಬದುಕಬಹುದು. ನಿಮ್ಮ 12ನೆಯ ಪ್ರಶ್ನೆ, 6 ದಿನಗಳವರೆಗೆ ಉಸಿರಾಡದೆ ಬದುಕಬಲ್ಲ ಜೀವಿ ಯಾವುದು? ಆಪ್ಷನ್ ಎ ಏಡಿ, ಆಪ್ಷನ್ ಬಿ ಆಮೆ, ಆಪ್ಷನ್ ಸಿ ಚೇಳು, ಆಪ್ಷನ್ ಡಿ ಒಂಟೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಚೇಳು 6 ದಿನಗಳವರೆಗೆ ಉಸಿರಾಡದೆ ಬದುಕಬಲ್ಲ ಜೀವಿಯಾಗಿದೆ. ನಿಮ್ಮ 13ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಪದಾರ್ಥವು ನೀರಿನ ಮೇಲೆ ತೇಲುತ್ತದೆ? ಆಪ್ಷನ್ ಎ ಕಲ್ಲು, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಎಣ್ಣೆ, ಆಪ್ಷನ್ ಡಿ ಉಪ್ಪು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಎಣ್ಣೆಯು ನೀರಿನ ಮೇಲೆ ತೇಲುತ್ತದೆ. ನಿಮ್ಮ 14ನೆಯ ಪ್ರಶ್ನೆ, ಯಾವ ಸಿಂಹಗಳು ಮಾತ್ರ ಬೇಟೆಯಲ್ಲಿ ಪಾಲ್ಗೊಳ್ಳುತ್ತದೆ? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ 2 ಸಿಂಹಗಳು, ಆಪ್ಷನ್ ಸಿ ಹೆಣ್ಣು ಸಿಂಹ, ಆಪ್ಷನ್ ಡಿ ಗಂಡು ಸಿಂಹ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹೆಣ್ಣು ಸಿಂಹವು ಮಾತ್ರ ಬೇಟೆಯಲ್ಲಿ ಪಾಲ್ಗೊಳ್ಳುತ್ತದೆ. ನಿಮ್ಮ 15ನೆಯ ಪ್ರಶ್ನೆ, ಭಾರತದ ಅತಿ ಶ್ರೀಮಂತ ರಾಜ್ಯ ಯಾವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಕರ್ನಾಟಕ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಭಾರತದ ಅತಿ ಶ್ರೀಮಂತ ರಾಜ್ಯವಾಗಿದೆ. ನಿಮ್ಮ 16ನೆಯ ಪ್ರಶ್ನೆ, ಯಾವ ದೇಶದಲ್ಲಿ 2 ಬಾರಿ ಮದುವೆಯಾಗುವುದು ಕಡ್ಡಾಯವೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಜಪಾನ್ನಲ್ಲಿ, ಆಪ್ಷನ್ ಬಿ ಜರ್ಮನ್ನಲ್ಲಿ, ಆಪ್ಷನ್ ಸಿ ಆಫ್ರಿಕಾದಲ್ಲಿ, ಆಪ್ಷನ್ ಡಿ ಅಮೆರಿಕದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ರಿಕಾದಲ್ಲಿ. ನಿಮ್ಮ 17ನೆಯ ಪ್ರಶ್ನೆಯು ಹೀಗಿದೆ, ಸಲಗ ಅಂದರೇನು? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಕುರಿ, ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ಸಿಂಹ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಆನೆಯನ್ನು ಸಲಗ ಎಂದು ಕರೆಯುತ್ತಾರೆ. ನಿಮ್ಮ 18ನೆಯ ಪ್ರಶ್ನೆಯು ಹೀಗಿದೆ,
ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ ಯಾವುದು? ಆಪ್ಷನ್ ಎ 1915, ಆಪ್ಷನ್ ಬಿ 1948, ಆಪ್ಷನ್ ಸಿ 1980, ಆಪ್ಷನ್ ಡಿ 2009. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಯಿತು. ನಿಮ್ಮ 19ನೆಯ ಪ್ರಶ್ನೆಯು ಹೀಗಿದೆ: ಶ್ರೀನಿವಾಸ ಯಾರ ಕಾವ್ಯನಾಮ? ಆಪ್ಷನ್ ಎ ಅಯ್ಯಂಗಾರ್, ಆಪ್ಷನ್ ಬಿ ಗಿರೀಶ್, ಆಪ್ಷನ್ ಸಿ ಗಣೇಶ್, ಆಪ್ಷನ್ ಡಿ ವಿಶ್ವಾಸ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಯ್ಯಂಗಾರ್. ನಿಮ್ಮ 20ನೆಯ ಪ್ರಶ್ನೆಯು ಹೀಗಿದೆ: ಅತಿ ಚಿಕ್ಕ ವಸ್ತುಗಳನ್ನು ತೂಗಲು ಉಪಯೋಗಿಸುವುದು ಏನು? ಆಪ್ಷನ್ ಎ ಭೌತ ತುಲಾಯಂತ್ರ, ಆಪ್ಷನ್ ಬಿ ಗಡಿಯಾರ, ಆಪ್ಷನ್ ಸಿ ಚೈನ್, ಆಪ್ಷನ್ ಡಿ ಗಾಜು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಭೌತ ತುಲಾಯಂತ್ರವನ್ನು ಅತಿ ಚಿಕ್ಕ ವಸ್ತುಗಳನ್ನು ತೂಗಲು ಉಪಯೋಗಿಸುತ್ತಾರೆ. ನಿಮ್ಮ 21ನೆಯ ಪ್ರಶ್ನೆಯು ಹೀಗಿದೆ: ವಿಶ್ವಕಪ್ ಪಂದ್ಯದಲ್ಲಿ ಹ್ಯಾಟ್ರಿಕ್ ಗಳಿಸಿದ ಒಬ್ಬನೇ ಒಬ್ಬ ಭಾರತೀಯ ಯಾರು? ಆಪ್ಷನ್ ಎ ಚೇತನ್ ಶರ್ಮಾ, ಆಪ್ಷನ್ ಬಿ ಭಗತ್ ಶರ್ಮಾ, ಆಪ್ಷನ್ ಸಿ ಅನಂತ್ ಶರ್ಮಾ, ಆಪ್ಷನ್ ಡಿ ವೀರಭದ್ರ ಶರ್ಮಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚೇತನ್ ಶರ್ಮಾ ವಿಶ್ವಕಪ್ ಪಂದ್ಯದಲ್ಲಿ ಹ್ಯಾಟ್ರಿಕ್ ಗಳಿಸಿದ ಒಬ್ಬನೇ ಒಬ್ಬ ಭಾರತೀಯ. ನಿಮ್ಮಯ 22ನೆಯ ಪ್ರಶ್ನೆಯು ಹೀಗಿದೆ: ಹೆಸರಾಂತ ಜೋಗ್ ಫಾಲ್ಸ್ ಯಾವ ನದಿಯ ನೈಸರ್ಗಿಕ ಜಲಪಾತವಾಗಿದೆ? ಆಪ್ಷನ್ ಎ ಶರಾವತಿ ನದಿಯ ನೈಸರ್ಗಿಕ ಜಲಪಾತ, ಆಪ್ಷನ್ ಬಿ ನರ್ಮದಾ ನದಿಯ, ಆಪ್ಷನ್ ಸಿ ಗೋದಾವರಿ ನದಿಯ, ಆಪ್ಷನ್ ಡಿ ತುಂಗಭದ್ರಾ ನದಿಯ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶರಾವತಿ ನದಿಯ ನೈಸರ್ಗಿಕ ಜಲಪಾತವಾಗಿದೆ. ನಿಮ್ಮಯ ಮುಂದಿನ ಪ್ರಶ್ನೆಯು ಹೀಗಿದೆ: ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ ಬ್ರಿಟನ್ನಲ್ಲಿ ಯಾವ ಪಕ್ಷವು ಅಧಿಕಾರದಲ್ಲಿತ್ತು? ಆಪ್ಷನ್ ಎ ಲೇಬರ್ ಪಕ್ಷ, ಆಪ್ಷನ್ ಬಿ ಬಿಜೆಪಿ ಪಕ್ಷ, ಆಪ್ಷನ್ ಸಿ ಕಾಂಗ್ರೆಸ್ ಪಕ್ಷ, ಆಪ್ಷನ್ ಡಿ ಡೆಮಾಕ್ರೆಟಿಕ್ ಪಕ್ಷ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಲೇಬರ್ ಪಕ್ಷವು ಬ್ರಿಟನ್ನಲ್ಲಿ ಅಧಿಕಾರದಲ್ಲಿತ್ತು. ನಿಮ್ಮ 24ನೆಯ ಪ್ರಶ್ನೆಯು ಹೀಗಿದೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಪ್ಪೆ ಮುಟ್ಟದ ಕೈಲಾಸದ ನೀರು ಯಾವುದು?
ಆಪ್ಷನ್ ಎ ಎಳನೀರು, ಆಪ್ಷನ್ ಬಿ ನದಿ ನೀರು, ಆಪ್ಷನ್ ಸಿ ಸಮುದ್ರದ ನೀರು, ಆಪ್ಷನ್ ಡಿ ಕೆರೆಯ ನೀರು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಳನೀರು ಕಪ್ಪೆ ಮುಟ್ಟದ ಕೈಲಾಸದ ನೀರು ಎಂದು ಕರೆಯಲ್ಪಟ್ಟಿದೆ. 5ನೆಯ ಪ್ರಶ್ನೆ, ನೀಲಿ ಕೆರೆಯಲ್ಲಿ ಬಿಳಿ ಬಣ್ಣದ ಮೀನು, ಈ ಒಗಟನ್ನು ಪೂರ್ಣಗೊಳಿಸಿ. ಆಪ್ಷನ್ ಎ ನಕ್ಷತ್ರ, ಆಪ್ಷನ್ ಬಿ ಬೆಳ್ಳಿ, ಆಪ್ಷನ್ ಸಿ ಬಂಗಾರ, ಆಪ್ಷನ್ ಡಿ ವಜ್ರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನಕ್ಷತ್ರವು ನೀಲಿ ಕೆರೆಯಲ್ಲಿ ಬಿಳಿ ಬಣ್ಣದ ಮೀನು ಎಂದು ಕರೆಯಲ್ಪಟ್ಟಿದೆ. ನಿಮ್ಮ 26ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯ ಹೆಸರೇನು? ಆಪ್ಷನ್ ಎ ಕೆ.ಸಿ. ರೆಡ್ಡಿ, ಆಪ್ಷನ್ ಬಿ ಸಿದ್ದರಾಮಯ್ಯ, ಆಪ್ಷನ್ ಸಿ ಯಡಿಯೂರಪ್ಪ, ಆಪ್ಷನ್ ಡಿ ದೇವೇಗೌಡ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೆ.ಸಿ. ರೆಡ್ಡಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯ ಹೆಸರಾಗಿದೆ. ನಿಮ್ಮ 27ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. 1 ಚದರ ಕಿಲೋಮೀಟರ್ಗೆ ಒಟ್ಟು ಎಷ್ಟು ಹೆಕ್ಟೇರ್ ಆಗುತ್ತದೆ? ಆಪ್ಷನ್ ಎ 100 ಹೆಕ್ಟೇರ್, ಆಪ್ಷನ್ ಬಿ 200 ಹೆಕ್ಟೇರ್, ಆಪ್ಷನ್ ಸಿ 400 ಹೆಕ್ಟೇರ್, ಆಪ್ಷನ್ ಡಿ 500 ಹೆಕ್ಟೇರ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 100 ಹೆಕ್ಟೇರ್ ಆಗುತ್ತದೆ. ನಿಮ್ಮ 28ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ನಾವು ಸೇವಿಸುವ ಕಿತ್ತಳೆ ಹಣ್ಣಿನಲ್ಲಿ ಯಾವ ವಿಟಮಿನ್ ಅಧಿಕವಾಗಿದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿಯ ಅಂಶವು ಕಿತ್ತಳೆ ಹಣ್ಣಿನಲ್ಲಿ ಅಧಿಕವಾಗಿದೆ. ನಿಮ್ಮ 29ನೆಯ ಪ್ರಶ್ನೆಯು ಹೀಗಿದೆ. ಬಂಡೀಪುರ ಅಭಯಾರಣ್ಯವು ಇರುವ ಜಿಲ್ಲೆ ಯಾವುದು? ಆಪ್ಷನ್ ಎ ತುಮಕೂರು, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ಚಾಮರಾಜನಗರ, ಆಪ್ಷನ್ ಡಿ ಮಂಡ್ಯ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಚಾಮರಾಜನಗರವು ಬಂಡೀಪುರ ಅಭಯಾರಣ್ಯ ಇರುವ ಜಿಲ್ಲೆಯಾಗಿದೆ. ನಿಮ್ಮ 30ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಪ್ರಣೀತಾ ಸುಭಾಷ್ ರವರು
ರಾಮ ಮಂದಿರಕ್ಕೆ ಎಷ್ಟು ಹಣವನ್ನು ನೀಡಿದ್ದಾರೆ? ಆಪ್ಷನ್ ಎ 50 ಲಕ್ಷ, ಆಪ್ಷನ್ ಬಿ 15 ಲಕ್ಷ, ಆಪ್ಷನ್ ಸಿ 30 ಲಕ್ಷ, ಆಪ್ಷನ್ ಡಿ 1 ಲಕ್ಷ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 1 ಲಕ್ಷ. ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.